ಸ್ನೇಹಿತರೆ ನೋಡಿ, ನಮ್ಮ ತೆಂಗಿನ ತೋಟದಲ್ಲಿ ನಾವು ಕಮರ್ಷಿಯಲ್ ಆಗಿ ತೆಂಗು ಇದೆ, ಒಂದು 80 ಗಿಡ, ಜೊತೆಗೆ ಒಂದು 500 ಗಿಡ ಅಡಿಕೆ ಇದೆ. ಒಂದು ಅಡಿಕೆ ಚೆನ್ನಾಗಿ ಬಂದಿದೆ ಸತಿ. ಆಮೇಲೆ ಒಂದು 80 ಗಿಡ ಬಟರ್ ಫ್ರೂಟು ಮತ್ತು ಜಾಯ್ಕಾಯಿ ಗಿಡ ಇದೆ ನೋಡಿ, ಜಾಯ್ಕಾಯಿ ಗಿಡ. ಹಾಗೆ ಒಂದು 2.5 ಗಿಡ ಕಾಫಿ ಇದೆ. ಹಾಗೆ ಒಂದು 150 ಗಿಡ ಕೋಕೋ ಇದೆ. ಅದ್ರ ಜೊತೆಗೆ ಮೆಣಸು ಹಾಕಿದ್ದೀವಿ ಸ್ವಲ್ಪ. ಇದೆಲ್ಲ ನಮಗೇನಂದರೆ ಕಮರ್ಷಿಯಲ್, ಅಂದರೆ ಸ್ವಲ್ಪ ನಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಇದು ಬಿಟ್ಟು ಬೇರೆ ಅಂದರೆ ನಮ್ಮ ಮನೆಗೆ ಏನೇನು ಬೇಕು ಎಲ್ಲ ಹಣ್ಣಿನ ಗಿಡನೂ ಹಾಕಿದ್ದೀವಿ ಸ್ವಲ್ಪ. ಅದು ನೀವು ತೋರಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ಕಮರ್ಷಿಯಲ್ ಆಗಿರೋವಂಥ ಕ್ರಾಪ್ಸ್ ಬಿಟ್ಟು ಬೇರೆ ಅಂದರೆ ನಮ್ಮ ಮನೆಗೆ ಏನೇನು ಬೇಕು ಹಣ್ಣಿನ ಗಿಡಗಳಿದೆಯಲ್ಲ, ಅವನು ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಡಗಳು ಇದ್ದಾವೆ ನೋಡಿ. ಇದು ಸಪೋಟ ಗಿಡ, ಇದು ನಮ್ಮ ಹತ್ರ 3 ಗಿಡ ಇದೆ ನಮ್ಮ ತೋಟದಲ್ಲಿ. ಸೊ ನಮ್ಮ ಮನೆಗೆ ಏನು ಬೇಕೋ ಅಷ್ಟಾಗುತ್ತೆ ನೋಡಿ. ಇದು ಡ್ರ್ಯಾಗನ್ ಫ್ರೂಟು, ಇದೊಂದು 5 ಗಿಡ ಇದೆ. ಒಂದು ಗಿಡ ಕಾಯಿ ಬಿಟ್ಟಿತ್ತು ಸತಿ. ಅದೇ ರೀತಿ ಇಲ್ಲಿ ನೋಡಿ, ಇದು ನಿಂಬೆಕಾಯಿ ಎಷ್ಟೊಂದು ಕಾಯಿ ಬಿಟ್ಟಿದೆ. ಇದು ನಮ್ಮ ಹತ್ರ 5 ಗಿಡ ಇದೆ. ಈಗ 2 ಗಿಡಗಳು ಕಾಯಿ ಬಿಡ್ತಾ ಇದೆ ನಮಗೆ. ನೋಡಿ, ಇಲ್ಲೊಂದು ವಾಟರ್ ಆ್ಯಪಲ್ ಇದೆ. ಈ ಎಲ್ಲ ಹಣ್ಣೆಲ್ಲ ಖಾಲಿಯಾಗಿದೆ ಈ ಸತಿ. ಈ ಥರ 3 ಗಿಡ ಇದೆ ನಮಗೆ ವಾಟರ್ ಆ್ಯಪಲ್ಲು. ಮನೆ ಪೂರ್ತಿ ಆಗ್ತವೆ ಇದು, ಮನೆಗೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಹಾಗೆ ಮುಂದೆ ನೋಡಿ, ಇದು ಬದಿಲು ಹಾಕಿರೋದು ಯಾವ್ಯಾವ ಗಿಡ ಹಾಕಿದೆ ಅಂತ ನೋಡಿ. ಇದು ಸ್ಟಾರ್ ಫ್ರೂಟು, ನೀವು ನೋಡ್ಬೋದು. ಇದು ಆಲ್ರೆಡಿ ಹಣ್ಣು ಬಿಟ್ಟಿದೆ ಕಾಯಿ. ಇದು ನಾನು ಲಾಸ್ಟ್ ಇಯರ್ ಹಾಕಿದ್ದು ನೋಡಿ, 1 ವರ್ಷಕ್ಕೆ ಆಲ್ರೆಡಿ ಕಾಯಿ ಸ್ಟಾರ್ಟ್ ಆಗಿದೆ. ಸ್ವೀಟ್ ಸ್ಟಾರ್ ಫ್ರೂಟ್ ಅಂತ ಹೇಳಿದ್ದಾರೆ. ಇನ್ನು ಹಣ್ಣು ದಪ್ಪ ಆದಮೇಲೆ, ಹಣ್ಣಾದಮೇಲೆ ತಿನ್ನಬೇಕು, ನೋಡೋಣ ಹೆಂಗೆ ಯಾವ ಥರ ಬರುತ್ತೆ ಅಂತ. ಹೀಗೆ ನಾವು ಮುಂದೆ ಹೋದರೆ ಇಲ್ಲಿ ನೋಡಿ, ಇದು ಮೋಸಂಬಿ ಗಿಡ. 3 ವರ್ಷ ಆಯಿತು ಹಾಕಿ, ಎಷ್ಟೊಂದು ಕಾಯಿ ಬಿಟ್ಟಿದೆ ನೋಡಿ. ಇದು ನಾವು ಬೆಳೀತಿರೋದು ಬಯಲುಸೀಮೆಯಲ್ಲಿ. ನಾವು ಅರಸೀಕೆರೆ ಈ ಕಡೆ ಗಣಸಿ ಆ ಸೈಡ್ ನಮ್ಮದು. ನಮಗೇನು ಅಂಥ ಒಳ್ಳೆ ಮಳೆ ಆಗಲ್ಲ ನೋಡಿ. ಎಷ್ಟೊಂದು ಕಾಯಿ ಬಿಟ್ಟಿದೆ. ಇದು ಮೋಸಂಬಿ ಗಿಡ. ನೆಕ್ಸ್ಟ್ ಹಿಂಗೆ ಬಂದರೆ ಇಲ್ಲೊಂದು ಇದಿದೆ, ನಿಂಬೆ ಗಿಡ. ನೋಡಿ, ಒಂದು ಕಾಯಾಗಿ ಉದುರೋಗಿದ್ದಿಲ್ಲ. ಇದು ಆಲ್ರೆಡಿ ನಾವು ಹಾರ್ವೆಸ್ಟ್ ಮಾಡಿದ್ದೀವಿ ಸ್ವಲ್ಪ ಲಾಸ್ಟ್ ಟೈಮು. ಏನಾದ್ರೆ ಇದೆ ಅಂದರೆ ಕಲರ್ ಚೇಂಜ್ ಆಗುತ್ತೆ, ಎಲ್ಲೋ ಆಗುತ್ತೆ, ಆಗ ಅದೇ ಉದುರೋಗ್ತವೆ, ನಾವೇ ಬಿಡಿಸ್ಕೋಬೋದು. ನೆಕ್ಸ್ಟ್ ಇಲ್ಲೊಂದು, ಇದು ಯಾವುದು ಹಣ್ಣು, ಯಾವುದು ಮರ್ತೋಯ್ತು ನನಗೆ. ಯಾವುದು ಆ್ಯಪಲ್ ಅಂತಾರೆ ಏನೋ ಹೇಳ್ತಾರೆ ಇದಕ್ಕೆ ನೋಡಿ. ಇದು ಚೆನ್ನಾಗಿದೆ ಗಿಡ, ಇನ್ನೂ ಹಣ್ಣು ಬಿಟ್ಟಿಲ್ಲ ನೋಡಿ. ಇಲ್ಲೊಂದು ಎಗೇನ್ ವಾಟರ್ ಫ್ರೂಟ್ ಇದೆ, ವಾಟರ್ ಆ್ಯಪಲ್ ಇದೆ. ಎಲ್ಲ ತಿಂದಿದ್ದೀನಿ ಅನಿಸುತ್ತೆ. ಅದೇ ರೀತಿ ಮುಂದೆ ಹೋದರೆ ನೋಡಿ, ನಮ್ಮ ತೋಟದಲ್ಲಿ ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ. ಇನ್ನು ಕಾಯಿ ಸ್ಟಾರ್ಟ್ ಆಗಿಲ್ಲ. ಮೋಸ್ಟ್ಲಿ 1 ವರ್ಷ 2 ವರ್ಷ ಕಾಯಿ ಸ್ಟಾರ್ಟ್ ಆಗುತ್ತೆ. ಬನ್ನಿ, ನೆಕ್ಸ್ಟ್ ಹಣ್ಣಿನ ಗಿಡ ಯಾವಿದೆ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ ನೋಡಿ, ನಮ್ಮ ಬಯಲುಸೀಮೆಯಲ್ಲೂ ಕೂಡ ನಾವು ಏಲಕ್ಕಿ ಬೆಳೆದಿದ್ದೀವಿ ನೋಡಿ. ಏಲಕ್ಕಿ ಯಾವ ಥರ ಬಂದಿದೆ ನೋಡ್ಬೋದು ನೀವು. ಆಲ್ರೆಡಿ ಕಾಯಿ ಸ್ಟಾರ್ಟ್ ಆಗಿದೆ. ಇದು ಲಾಸ್ಟ್ ಇಯರೇ ಬಿಟ್ಟಿತ್ತು. ನಾವು ಅಷ್ಟೇನೇ ಕೇರ್ ಮಾಡಿಲ್ಲ, ನಾವು ಅಷ್ಟು ಮೇಂಟೈನ್ ಮಾಡಿಲ್ಲ. ಸ್ವಲ್ಪ ಗೊಬ್ಬರ ಹಾಕೋಲ್ಲ ಹಾಕಿದ್ದು ಇನ್ನೂ ಚೆನ್ನಾಗಿ ಬರೋದು ನೋಡಿ. ಹೂವೆಲ್ಲ ಬಿಟ್ಟಿದೆ ನೋಡಿ, ಹೂ ಕಾಣ್ತಾ ಇದೆಯಲ್ಲ ವೈಟ್ ಕಲರ್, ಅದು ಏಲಕ್ಕಿ ಹೂವೇ ನೋಡಿ. ನಾವು ಅಷ್ಟೇ ಸ್ವಲ್ಪ ಬುಡ ಬಿಡಿಸಿ ಕ್ಲೀನಾಗಿ ಇನ್ನೂ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಯೆಲ್ಲ ಬರೋದು. ನಾವೇನೂ ಮಾಡಿಲ್ಲ, ನ್ಯಾಚುರಲ್ ಫಾರ್ಮಿಂಗ್ ಹಂಗೆ ಬಿಟ್ಟಿದ್ದೀವಿ. ಬಟ್ ಅದು ಚೆನ್ನಾಗಿ ಬರ್ತಾಯಿದೆ ನೋಡಿ, ಕಾಯೆಲ್ಲ ಬರ್ತಾಯಿದೆ ಈಗ. ಈ ಥರ ನಮ್ಮ ಹತ್ರ ಒಂದು 5-6 ಗಿಡ ಇದೆ ಏಲಕ್ಕಿ ಗಿಡ ನೋಡಿ. ಇದು ಇನ್ನೊಂದು ಮೋಸಂಬಿ ಗಿಡ. ಈಗ ಮುಂದೆ ಬಂದರೆ
ನೋಡಿ ಇದೇ ಹೇಳಿದ್ದು ನಾನು, ಬಟರ್ ಫ್ರೂಟ್ ಗಿಡ 5 ವರ್ಷ ಆಯಿತು. ಅಂದರೆ ಬೀಜದ ಗಿಡ ಸೀಡ್ಸಿಂದ ಮಾಡಿದ್ದು. ಒಂದೇ ಒಂದು ಹಣ್ಣು ಬಿಟ್ಟಿತ್ತು ಈ ಸತಿ. ಒಂದೇ ಒಂದು ಹಣ್ಣು ನೋಡಿ ಎಷ್ಟು ದೊಡ್ಡಾಗಿದೆ, ಆಲ್ಮೋಸ್ಟ್ ಒಂದು 25-30 ಅಡಿ ಮೇಲಿದೆ. ಒಂದೇ ಒಂದು ಹಣ್ಣು ಬಿಟ್ಟಿತ್ತು, ಅದು ನಾವು ಬಿಡಿಸ್ಕೊಳೋದಕ್ಕೆ ಆಲ್ರೆಡಿ ಬಿದ್ದೋಗ್ಬಿಟ್ಟಿದೆ. ಇದೆಲ್ಲ ಬಿದ್ದಿತ್ತು ನೋಡಂತೇಳಿ. ಇಲ್ಲಿ ನೋಡಿ ಈ ಥರ ಇದೆ ನೋಡಿ. ಈ ಸತಿ ಫಸ್ಟ್ ಬಿಟ್ಟಿದ್ದು ಹಣ್ಣು ನಾವು ಬಿಡಿಸೋಕ್ಕಾಗಲಿಲ್ಲ, ಅಷ್ಟೊತ್ತಿಗೆ ಬಿದ್ದೋಗ್ಬಿಟ್ಟಿದೆ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ನ ಇದು ತುಂಬ ಬಿಡ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ ಅದೇ ರೀತಿ ಇಲ್ಲೊಂದು ಮೋಸಂಬಿ ಇದೆ. ನೋಡಿ ಇಲ್ಲೊಂದು ಡ್ರ್ಯಾಗನ್ ಫ್ರೂಟ್ ಇದೆ. ಇದು ಹಾಕಿ ಆಲ್ಮೋಸ್ಟ್ 2 ವರ್ಷ ಆಯಿತು ಅನ್ಸುತ್ತೆ. ಇದು ಕಾಯಿ ಇನ್ನೂ ಬಿಟ್ಟಿಲ್ಲ. ನಮ್ಮದು ಇನ್ನೊಂದು ಗಿಡ ಇದೆ, ಅದು ಕಾಯಿ ಬಿಟ್ಟಿತ್ತು, ಆಲ್ರೆಡಿ ನಾವು ತಿಂದಿದ್ದೀವಿ ಅದನ್ನು. ನೋಡಿ ಇಲ್ಲೊಂದು ಮೋಸಂಬಿ ಗಿಡ ಇದುವೆ. ಅದೇ ರೀತಿ ಮುಂದೆ ಬಂದರೆ ನೋಡಿ ಇದು ಒಂದು ಲೀಚಿ ಗಿಡ. ಇದು ಹಾಕಿ ಆಲ್ಮೋಸ್ಟ್ 2 ವರ್ಷ 3 ವರ್ಷ ಆಗಿದೆ, ಬಟ್ ನಮಗಿನ್ನೂ ಕಾಯಿ ಬಿಟ್ಟಿಲ್ಲ ಇದು. ಇಲ್ಲಿ ನೋಡಿ ನಾವು ನುಗ್ಗೆ ಮರಕ್ಕೆ ಎಲೆ ಅಂಬನ್ನ ಹಬ್ಸಿದ್ದೀವಿ. ಜೊತೆಗೆ ಒಂದು ಡ್ರ್ಯಾಗನ್ ಫ್ರೂಟು ಇದೆ, ಅದು ಇನ್ನೂ ಕಾಯಿ ಬಿಟ್ಟಿಲ್ಲ. ನಾವು ಏನು ಡ್ರ್ಯಾಗನ್ ಫ್ರೂಟ್ ಹಾಕಿದ್ವಿ ಅದೆಲ್ಲ ನುಗ್ಗೆ ಮರಕ್ಕೆ ಹಾಕಿದ್ವಿ. ನಾವು ಕಲ್ಲೇನು ಇಟ್ಟು ಹಾಕಿಲ್ಲ. ನಮಗೇನು ಹಣ್ಣು ಬಿಟ್ಟಿತ್ತಲ್ಲ ಅದು ಕೂಡ ನುಗ್ಗೆ ಮರದಲ್ಲಿ ಹಾಕಿದ್ದಂಥ ಹಣ್ಣೆ ಕಾಯಿ ಬಿಟ್ಟಿತ್ತು ನಮಗೆ. ಅದರ ಪಕ್ಕದಲ್ಲೇ ಮತ್ತೊಂದು ಮೆಣಸಿದೆ, ಅದು ಏಲಕ್ಕಿ ಇದೆ. ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ನೋಡಿ ಕಾಫಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. 2 ವರ್ಷದ ಗಿಡ, ಕಾಫಿ ಗಿಡಗಳು ಎಷ್ಟು ಕಾಯಿಬಿಟ್ಟಿದೆ. ಈ ವರ್ಷ ಕಡಿಮೆನೇ, ಮೋಸ್ಟ್ಲಿ ನೆಕ್ಸ್ಟ್ ಇಯರ್ನೇ ತುಂಬ ಆಯ್ತವೆ. ನೋಡಿ ಇದೊಂದು ಗಿಡ, ಚಕ್ಕೆ ಗಿಡ. ಇದು ನೀವೇನು ಪಲಾವೆಲೆ ಅಂತೀವಲ್ಲ, ಇದು ಈ ಥರ ನಮ್ಮ 5 ಗಿಡ ಇದೆ. ಇದೇ ಸಣ್ಣದಾಗಿರೋದು, ಇನ್ನು ಉಳಿದೆಲ್ಲ ದೊಡ್ಡದಾಗಿದೆ ತುಂಬ. ನಮಗೆ ಚಕ್ಕೆ ಜೊತೆಗೆ ನೀವು ಇನ್ನೊಂದು ಆಲ್ ಸ್ಪೈಸ್ ಕೇಳಿದ್ರಲ್ಲ, ಆ ಗಿಡನೂ ಇದೆ ಒಂದು. ನೋಡಿ ಇದೆ ಆಲ್ ಸ್ಪೈಸ್ ಗಿಡ, ಚೆನ್ನಾಗಿದೆ. 2 ಗಿಡ ಇದೆ ಇದು. ನೋಡಿ ಇಲ್ಲೊಂದು, ಇದಕ್ಕೆ ಎಗ್ ಫ್ರೂಟ್ ಅಂತೀವಿ, ಹಾಕಿ 3 ವರ್ಷ ಆಗಿದೆ, ಇನ್ನೂ ಕಾಯಿ ಬಿಟ್ಟಿಲ್ಲ. ಇದು ಚೆನ್ನಾಗಿ ಬಂದಿದೆ ಗಿಡ. ಸ್ನೇಹಿತರೆ ನೋಡಿ, ಇದು ಜೊತೆಗೆ ನಮ್ಮ ಹತ್ರ ಸೀತಾಫಲ ಇದೆ, ಲಕ್ಷ್ಮಣ ಫಲ ಇದೆ, ಬನ್ನಿ ತೋರಿಸ್ತೀನಿ. ನೋಡಿ ಇನ್ನೊಂದು ಗಿಡ ಯಾವುದು, ಇದು ಚೆರಿ ಗಿಡ. ಇದು ನಮ್ಮ ಹತ್ರ 2 ಥರ ಚೆರಿ ಬರುತ್ತೆ, ಒಂದು ಬಾರ್ಬಡಸ್, ಇನ್ನೊಂದು ಸೂರ್ಯನಾಮ ಯಾವುದೋ ಬರುತ್ತೆ. ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಸ್ವಲ್ಪ ಹುಳಿ ಇರುತ್ತೆ. ನೋಡಿ ಇಲ್ಲೊಂದು ಗಿಡ ಇದೆ. ಇದು ಯಾವ ಗಿಡ ಅಂದರೆ ಚಕ್ಕೋತ ಗಿಡ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ದಪ್ಪಾಗಿದೆ. ನೋಡಿ ಹಂಗೆ ಕೈಗೆ ಬಂದ್ಬಿಡ್ತಂಗೆ. ನೋಡಿ ಹಣ್ಣಾಗಿದೆ, ಆರಾಮ ತಿನ್ಬೋದು. ನೋಡಿ ಆಲ್ಮೋಸ್ಟ್ 1.5 kg ತನಕ ಬರುತ್ತೆ ಇದು ವೆಯ್ಟು. ನೋಡಿ ಅದೇ ರೀತಿ ಇಲ್ಲೊಂದು ವಾಟರ್ ಆ್ಯಪಲ್ ಇದೆ. ನೋಡಿ ವಾಟರ್ ಆ್ಯಪಲ್ಲೆಲ್ಲ ತುಂಬ ದೊಡ್ಡದಾಗಿ ಬೆಳೆದಿದ್ದಾವೆ. ಬಟ್ ನಮಗೇನಂದರೆ ಇದು ಹಣ್ಣು ಮೇಲ್ಗಡೆ ಎಲ್ಲ ಹೋದ್ರೆ ನಮ್ಗೆ ಕಿತ್ಕೊಳಕ್ಕೂ ಆಗೋಲ್ಲ, ಒಳಗಡೆ ತಿನ್ನೋಕ್ಕೂ ಆಗಲ್ಲ. ಯಾಕಂದರೆ ಹಣ್ಣಾದಾಗ ಉದ್ದಿದ್ರು ಹೋಗ್ಬಿಡ್ತಾವೆ ಹಂಗೆ. ಹಾಗಾಗಿ ಇದನ್ನು ಪ್ರೂನ್ ಮಾಡಬೇಕು. ಒಂದು 2 ವಾರ ಆದಮೇಲೆ ನೆಕ್ಸ್ಟ್ ಸತಿ ಬಂದಾಗ ಇದನ್ನೆಲ್ಲ ಪ್ರೂನ್ ಮಾಡಿ ಗಿಡಗಳು ಸಣ್ಣದಾಗೆ ಮೇಂಟೈನ್ ಮಾಡ್ಕೋಬೇಕು. ಸೊ ನಮಗೆ ಕೈಲಿ ಇಟ್ಕೊಂಗೆ. ಸೊ ಯಾಕೆ ನಾವೇ ಇದನ್ನು ಕಮರ್ಷಿಯಲಾಗೆ ಬೆಳೀತಾ ಇಲ್ಲ, ಕೆಳಗಡೆ ಇದ್ದರೆ ನಮ್ಗೆ ಆರಾಮಾಗಿ ಬಿಡಿಸ್ಕೊಂಡು ತಿನ್ಬೋದು. ನೋಡಿ ಇಲ್ಲೊಂದು ಯಾವುದು ಬಟರ್ ಫ್ರೂಟ್ ಇದೆ. ನೋಡಿ ಇದೊಂದು ಚಕ್ಕೆ ಗಿಡ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ನೋಡಿ ನಮ್ಮ ಹತ್ರ ಒಂದು 20 ಗಿಡ ಲಕ್ಷ್ಮಣ ಫಲನೂ ಇದೆ, ಕಾಯಿ ಬಿಟ್ಟಿದೆ ತುಂಬ. ಯಾರಿಗಾದ್ರು ಬೇಕಿದ್ರೆ ಹೇಳಿ. ಲಕ್ಷ್ಮಣ ಫಲ ಇದೆ, ರಾಮಫಲ ಇದೆ, ಸೀತಾಫಲ ಇದೆ. ನೋಡಿ ಎಲ್ಲ ಕಾಯಿ ಬಿಟ್ಟಿದೆ.
ಯಾರಿಗಾದ್ರೂ ಲಕ್ಷ್ಮಣ ಫಲ ಬೇಕಿದ್ರೆ ಹೇಳಿ, ಇಲ್ಲ ಬೆಂಗಳೂರಲ್ಲಿ ನಮ್ಮೂರಿಗೆ ಬಂದು ನೀವು ತಗೊಂಡೋಗ್ಬೋದು, ಅದಕ್ಕೇನು ದುಡ್ಡು ಕೊಡೋಂಗಿಲ್ಲ. ನೋಡಿ ಇಲ್ಲೊಂದು ಗಿಡ ಇದೆ, ಇದು ಲಕ್ಷ್ಮಣ ಫಲನೇ. ನೋಡಿ ಕಾಯಿ ಎಷ್ಟು ಚೆನ್ನಾಗ್ಬಿಟ್ಟಿದೆ, ಈಚಾಗ್ತಾಯಿದೆ, ಕಾಯಿ ಆಗ್ತಾಯಿದೆ ಅಲ್ಲಿ. ಸ್ನೇಹಿತರೆ ನೋಡಿ, ನಾವು ತೆಂಗಿನ ಮರ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾವೆ, ಏನು ಕಲ್ಟಿವೇಷನ್ ಏನು ಮಾಡ್ತಾಯಿಲ್ಲ. ಸುಮ್ಮನೆ ಫಸ್ಟ್ ನೋಡಿ ನಮ್ದು ಯಾವ ಥರ ಬಂದಿದೆ ಅಂತ. ನಾವೇನು ಇದಕ್ಕೆ ಗೊಬ್ಬರ ಹಾಕ್ತಾಯಿಲ್ಲ, ನೀರೊಂದು ಬಿಡ್ತಾಯಿದ್ದೀವಿ ಅಷ್ಟೇ. ಅಂದರೆ ನೋಡಿ, ಈ ತೆಂಗಿನ ಮರ ಸುತ್ತ ಬಿಟ್ಟರೆ ನಿಮ್ಗೆ ಎಷ್ಟು ಕಾಫಿ ಗಿಡ ಇದೆ ಅಂದರೆ ಎಲ್ಲ ಕಾಫಿ ಗಿಡಗೂ ನೀರು ಹೋಗುತ್ತೆ ಡ್ರಿಪ್ಪಲ್ಲಿ. ಹಂಗಾಗಿ ಅದು ಆಟೋಮೆಟಿಕ್ಕಾಗಿ ತೆಂಗಿನ ಮರಕ್ಕೂ ಕೂಡ ನೀರಾದಂಗಾಗುತ್ತೆ. ಹಾಗಾಗಿ ನಮಗೆ ಮರ ಚೆನ್ನಾಗಿ ನಮಗೆ ತೆಂಗಿನ ಮರ ತುಂಬ ಚೆನ್ನಾಗಿ ಫಸಲು ಬರ್ತಾಯಿದೆ. ಇದು ನೋಡಿ ಅಡಿಕೆ ಹೆಂಗೆ ಯಾವ ಥರ ಕಾಫಿ ಯಾವ ಥರ ಬಿಟ್ಟಿದೆ. ಈ ವರ್ಷ ಮಳೆ ಕಡಿಮೆ ಆಗ್ಬಿಡ್ತು ನಮಗೆ, ಮಳೆ ಇದ್ದರೆ ಇನ್ನೂ ಗಿಡಗಳು ಸಖತ್ತಾಗವು. ಸ್ನೇಹಿತರೆ ನೋಡಿ, ನಮ್ಮ ತೋಟದ ಬಗ್ಗೆ ಬ್ರೀಫಾಗಿ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಯಾವ್ಯಾವ ಥರ ಮಾಡಿದ್ದೀನಿ, ಯಾವ ಗಿಡ ಹಾಕಿದ್ದೀನಿ, ಕಮರ್ಷಿಯಲಿಗೆ ಯಾವುದು, ಮನೆ ಪೂರ್ತಿ ಯಾವ್ಯಾವ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಇದ್ದರೆ ಫೀಡ್ಬ್ಯಾಕ್ ಕಮೆಂಟ್ಸಲ್ಲಿ ಹಾಕಿ. ಮುಂದಿನ ವಿಡಿಯೋ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.